ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಉದ್ಯೋಗ ಮಾಹಿತಿಯನ್ನು ನೀಡಲು ಬಂದಿದ್ದೀನಿ. ಅದ್ಯಾವುದಪ್ಪ ಅಂತಂದರೆ ಪೋಸ್ಟ್ ಆಫೀಸ್ ಜಾಬ್ಸ್ ಅಂದರೆ GDS ಅನ್ನು ಕರೆದಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಅಂದರೆ ಆಲ್ ಓವರ್ ಇಂಡಿಯಾದಲ್ಲಿ 21,413 ಉದ್ಯೋಗಗಳನ್ನು ಕರೆದಿದ್ದಾರೆ. ಮತ್ತು ಕರ್ನಾಟಕದಲ್ಲಿ ಕೂಡ ಇದರಲ್ಲಿ ಒಂದಿಷ್ಟು ಅಂದರೆ ಜಾಬ್ಸ್ ಅಂದರೆ ಪೋಸ್ಟ್ಗಳನ್ನು ಇಟ್ಟಿದ್ದಾರೆ. ಈ ನಮಗೆ ಯಾರ ಅಪ್ಲಿಕೇಶನ್ ಹಾಕಿರ್ತಾರೋ ಅವರಿಗೆ ಕ್ವಶನನ್ನು ತುಂಬಾ ಕಮೆಂಟ್ ಮಾಡಿ ತಿಳಿಸಿದ್ರು ನಮಗೆ. ಇದರಲ್ಲಿ ಎಷ್ಟು ಕಟ್ ಆಫ್ ನಿಲ್ಲುತ್ತೆ ಮತ್ತು ಸೇಫ್ ಕೋರ್ಸ್ ಎಷ್ಟಿರಬೇಕು ಮತ್ತು ಅಂದರೆ ಯಾವ್ಯಾವ ಕಾಸ್ಟ್ಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಇದ್ದರೆ ಸೆಲೆಕ್ಟ್ ಆಗ್ತಾರೆ ಮತ್ತು ಫಸ್ಟ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದು. ಇದೇ ಥರ ನಿಮಗೆ ಅಂದರೆ ಹೇಳೋಕ್ಕೂ ಮುಂಚೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜನಸ್ಗಳನ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಮತ್ತು ಮುಂದಿನ ಬರುವ ವಿಡಿಯೋಗಾಗಿ ನೋಟಿಫಿಕೇಷನ್ ಮಾಡ್ಕೊಳ್ಳಿ. ಬನ್ನಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ರಿಸಲ್ಟ್ ಯಾವಾಗ ಬರುತ್ತಪ್ಪ? ಭಾಳ ಜನ ಕೇಳ್ತಾಯಿದ್ರು, ಸರ್ ಕರ್ನಾಟಕದಲ್ಲಿ ಅಂದರೆ ಪೋಸ್ಟ್ ಆಫೀಸ್ GDS ಜಾಬ್ಗೆ ಅಂದರೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನನಗೆ ಪರ್ಸ್ನಲ್ ಮೆಸೇಜ್ ಮಾಡಿದರು. ಅದಕ್ಕೋಸ್ಕರ ಮಾಡಿದ್ದು. ರಿಸಲ್ಟ್ ಯಾವಾಗ ಬರುತ್ತಪ್ಪ ಅಂದರೆ ಇದೇ ತಿಂಗಳು ಅಂದರೆ ಮಾರ್ಚ್ 20 ಮೇಲೆ ಅಂದರೆ ಮಾರ್ಚ್ 20 ತಾರೀಕಿನ ಮೇಲೆ ಬಂದೇ ಬರುತ್ತೆ ಮತ್ತು 25ನೇ ತಾರೀಕಿಗೆ ಒಳಗಡೆ ಬಂದೇ ಬರುತ್ತೆ. ಮತ್ತು ಸೇಫ್ ಸ್ಕೋರ್ ಎಷ್ಟಿರಬೇಕಪ್ಪ ಅಂದರೆ ನಮಗೆ ನೀವು ಅಪ್ಲಿಕೇಶನ್ ಹಾಕಿರೋದ್ರೆ ಸೇಫ್ ಸ್ಕೋರ್ ಅಂದರೆ 90 ಇರ್ಬೇಕಾ, 80 ಇರ್ಬೇಕಾ ಮತ್ತು 85 ಇರ್ಬೇಕಾ, 90 ಅಬೋವ್ ಇರ್ಬೇಕಾ, 95 ಅಬೋವ್ ಇರ್ಬೇಕಾ, ಇಷ್ಟಿರ್ಬೇಕಪ್ಪ ಅಂತಂದರೆ ಮೊದಲನೇದಾಗಿ ಹೇಳ್ತಾಯಿದ್ದೀನಿ ನೋಡಿ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ನಿಂದಿರುತ್ತಪ್ಪ ಅಂತಂದರೆ ಮೆರಿಟ್ ಲಿಸ್ಟ್ ಅಂದರೆ ಕಟ್ ಆಫ್ ಮಾರ್ಕ್ಸ್ ಎಷ್ಟು ನಿಂದಿರುತ್ತಪ್ಪ ಅಂತಂದರೆ UR ಕಾಸ್ಟ್ಗೆ 95% ನಿಲ್ಲುತ್ತೆ ಮತ್ತು ST ಅವ್ರಿಗೆ 91% ಇರುತ್ತೆ ಮತ್ತು SC ಅವ್ರಿಗೆ ಕೂಡ 93 ಇರುತ್ತೆ ಮತ್ತು OBC ಕ್ಯಾಂಡಿಡೇಟ್ಸ್ಗೆ ಅಂದರೆ 2A 2B ಬರ್ತಾರೆ 3B ಅವ್ರಿಗೆ ಕೂಡ ಟೋಟಲ್ OBC ಕಾಸ್ಟ್ ಅವರಿಗೆ 95 ನಿಲ್ಲುತ್ತೆ ಮತ್ತು EWS ಅವ್ರಿಗೆ ಕೂಡ 95% ನಿಲ್ಲುತ್ತೆ ಮತ್ತು PWBD ಕಾಸ್ಟ್ಗೆ 89% ನಿಲ್ಲುತ್ತೆ. ಇಷ್ಟು ಈ ಸೇಫ್ ಸ್ಕೋರ್ನ ಎಷ್ಟಿರಬೇಕಪ್ಪ ಅಂತಂದರೆ ತಿಳ್ಕೊಂಡ್ರೆ ಮತ್ತು ಕರ್ನಾಟಕದಲ್ಲಿ ಎಷ್ಟು ಪರ್ಸೆಂಟೇಜ್ ನಿಲ್ಲುತ್ತೆ ಅಂದರೆ ಈಗಾಗಲೇ ಹೇಳಿದ್ದೀನಿ. ಎಷ್ಟಪ್ಪ ಅಂತಂದರೆ ಅದೇ ಹೇಳಿದ್ನಲ್ಲ, URಗೆ 95% ಇರಬೇಕು, SC ಅವರಿಗೆ 93%, ST ಅವರಿಗೆ 91%, OBC ಅವರಿಗೆ 95% ಮತ್ತು EWSಗೆ 95%, WPBD ಅವ್ರಿಗೆ ಕೂಡ 89% ಇರಬೇಕು. ಮತ್ತು ಕಟ್ ಆಫ್ ಎಷ್ಟಿರುತ್ತೆ ಅಂದರೆ ಹೇಳಿದ್ನಲ್ಲ ಇಷ್ಟೇ ಇರುತ್ತೆ. ಮತ್ತು ಫಸ್ಟ್ ಲಿಸ್ಟ್ ಯಾವಾಗ ಬಿಡ್ತಾರಪ್ಪ ಅಂತಂದರೆ ಹೇಳಿದ್ನಲ್ಲ ಇದೇ ತಿಂಗಳು 25ನೇ ತಾರೀಕಿಗೆ ಒಳಗಡೆ ಬಿಡ್ತಾರೆ ಅಂತ ನಮಗೆ ಭಾಳಷ್ಟು ಜನ ಅಂದರೆ ಮೇಲಿಂದ ಬಂದಿದೆ. 25ನೇ ತಾರೀಕಿಗೆ ಬಂದೇ ಬರುತ್ತೆ. ನೀವು ಅವಾಗ ನಾನು ಮತ್ತೊಂದು ವಿಡಿಯೋ ಅಂದರೆ ಕಟ್ ಆಫ್ ಮಾರ್ಕ್ಸ್ ಅಥವಾ ಫಸ್ಟ್ ಲಿಸ್ಟ್ ಬಿಟ್ಟಾಗ ಮತ್ತೊಂದು ವಿಡಿಯೋ ಮಾಡ್ತೀನಿ. ಆವಾಗ ಮತ್ತು ನಮ್ಮ ಚಾನಲ್ನ ನೋಡ್ತಾ ಇರಿ. ಮತ್ತು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಯಾವಾಗಿರುತ್ತಪ್ಪ ಅಂತಂದರೆ ಇದನ್ನು ಹೇಳ್ತೀನಿ. ಅಂದರೆ ಫಸ್ಟ್ ಲಿಸ್ಟ್ ಬಿಡುತ್ತೆ ನಾನು ಮತ್ತು ಮತ್ತೊಂದು ವಿಡಿಯೋ ಮಾಡ್ತೀನಿ. ಆವಾಗ ಹೆಚ್ಚಿನ ಮತ್ತು ಡಾಕ್ಯುಮೆಂಟ್ಸ್ ಏನೇನು ಬೇಕು ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ಇದೇ ಥರ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜನಸ್ಗಳನ್ನ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮತ್ತು ಕಮೆಂಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.